ಕನ್ನಡ ತಾಯಿಯ ಮಕ್ಕಳಿಗೆ ಈ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ಕ್ಯಾಂಪ್ ಸೈಡಲ್ಲಿ ರೋಡ್ಗಳನ್ನ ನೋಡಿದೆ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಅಚ್ಚುಕಟ್ಟಾಗಿ ರೋಡ್ಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಆದರೆ ನಾನು ಹೆಚ್ಚು ಕಮ್ಮಿ ಇವಾಗ ನಾನು ಇಲ್ಲಿ ನಡ್ಕೊಂಡು ಹೋಗ್ತಾ ಇರೋ ರೋಡ್ನ ಹೆಚ್ಚು ಕಮ್ಮಿ 20 ವರ್ಷದಿಂದ ನೋಡ್ತಾ ಇದ್ದೀನಿ. ನೋಡಿ ಯಾವ ಥರ ಐತೆ ನೋಡಿ ನಮ್ಮ ಏರಿಯಾ ರೋಡ್ಗಳು. ಈ ರೋಡಲ್ಲಿರೋ ಜಲ್ಲಿ ಕಲ್ಲುಗಳನ್ನ ಆದ್ಬಿಟ್ಟು ಮತ್ತೆ ಮಾರ್ಬಿಡ್ಬೋದು. ಯಾರ ಹತ್ರ ತಗೊಂಬಂದು ಅವ್ರಿಗೆ ಅರ್ಥ ಆಯಿತು ಅನಿಸುತ್ತೆ. ಈ ರೋಡ್ ಅಂತಲೂ ಯಾವತ್ತಾಗುತ್ತೋ ಗೊತ್ತಿಲ್ಲ. ನಂಗೆ ಒಂದಂತಲೂ ಅರ್ಥ ಆಗ್ತಿಲ್ಲ, ನಮ್ಮ ಕಡೆ ರೋಡ್ಗಳನ್ನ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳಿಗೆ ಮನ್ಸಿಲ್ವೋ, ಇಲ್ಲ ಇದೇ ಕಿತ್ತೋಗಿರೋ ರೋಡ್ನಲ್ಲಿ ತಿರುಗಾಡಿ ನಮ್ಗೇನೆ ಅಭ್ಯಾಸ ಆಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್. ಏನಾದರೂ ಮಳೆ ಏನಾದ್ರು ಜೋರಾಗಿ ಬಂದ್ಬಿಟ್ರೆ ನಿಜವಾಗ್ಲೂ ಈ ಪಾಲದ ಮೇಲೆ ನೀರು ಹೋಗಲ್ವಾ ಅನ್ನೋದೇ ಡೌಟು. ಯಾಕೆ ಅಂತಂದ್ರೆ ಪಾಲನ್ನು ನೋಡಿದ್ರು ತುಂಬಾನೇ ಚಿಕ್ಕದೈತೆ. ಇವಾಗೇನೋ ಮಳೆ ಕಡಿಮೆ, ಅದರಿಂದ ನೀರು ಕಡಿಮೆ ಬರ್ತಾ ಇದೆ. ಮಳೆ ಏನಾದ್ರು ಜೋರಾಗಿ ಹೋಯ್ತು ಅಂತಂದ್ರೆ ಪಾಲದ ಮೇಲೆ ಹರಿಬಹುದು ನೀರು. ಏನಕ್ಕಶು ಹರಿಯಲ್ವಾ? ಹರಿಯುತ್ತೆ ಪಾಲದ ಮೇಲೆ. ಆ ಗ್ಯಾಪಲ್ಲಿ ನೀನು ಈ ಥರ ಕೂತ್ಬಿಟ್ರೆ ಏನಾಯ್ತು ಹೇಳೋ? ಅದ್ರ ಜೊತೆ ನೀರ್ ಜೊತೆ ಹಂಗೇನೆ ತೇಲ್ಕೊಂಡು ಹೋಗ್ಬಿಡ್ತಾನೆ ನಮ್ಮ ಹುಡುಗ. ಇದು ಹೀರೋ ಹೊಂಡಾ ಗಾಡಿನ ಎಕ್ಸ್ಪ್ಲೋರ್ ಮಾಡಂಬ. ಅಲ್ಲೇ ಎಕ್ಸ್ಪ್ಲೋರ್ ನೋಡಿ. ಇವಾಗ ಹೀರೋ ಹೊಂಡಾ ಬೈಕನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಎಕ್ಸ್ಪ್ಲೋರ್ ನಮ್ಮ ಹುಡುಗನ ಇವಾಗ ಎಕ್ಸ್ಪ್ಲೋರ್ ಮಾಡ್ತಾನೆ. ಹಾ, ಓಡಿಸೋನಿಲ್ಲ, ಎಕ್ಸ್ಪ್ಲೋರ್ ಮಾಡೋ ಅಂತಿದ್ದು ನಾನು. ಅಂದ್ರೆ ವಿವರಣೆ ಕೊಡೋದು ಅಂತ ಈ ಗಾಡಿ ಬಗ್ಗೆ. ನಾನು ಕಟ್ ಮಾಡ್ಕೊತೀನಿ, ಅದರಲ್ಲಿ ಹೇಳೋ. ಹುಡುಗ ಎಕ್ಸ್ಪ್ಲೋರ್ ಮಾಡೋ ಅಂದ್ರೆ ಮಾಡಲ್ಲ ಅನ್ಕೊ ಹೋಗ್ತಾ ಇದ್ದಾನೆ. ನಾನೇ ಮಾಡ್ಬಿಡ್ತೀನಿ. ಯಾಕಷ್ಟು ಸರಿ ಬಾ, ನಾನೇ ಮಾಡ್ತೀನಿ ನೋಡು. ಬಾ ಎಕ್ಸ್ಪ್ಲೋರ್ ನಾನೇ ಮಾಡ್ತೀನಿ. ಬಾ ಬಾ ಬಾ. ಬಡವರ ಬಂಧು ಅಂದೆ ಅಲ್ವಾ? ನಿಜವಾಗ್ಲೂ ಹೀರೋ ಹೊಂಡಾ ಬಂದು ನಮ್ಮ ಏರಿಯಾಗಳಿಗೆ ಬಡವರ ಬಂದು. ಏನಕ್ಕೆ ಅಂತಂದ್ರೆ ನೋಡಿ, ಈ ರೋಡ್ಗಳಲ್ಲಿ ಹೀರೋ ಹೊಂಡಾ ಒಂದೇನೆ ಅಚ್ಚುಕಟ್ಟಾಗಿ ಹೋಗೋದು. ಈಗ ನಾನು ಈ ಗಾಡಿನ ಎಕ್ಸ್ಪ್ಲೋರ್ ಮಾಡ್ತೀನಿ ನೋಡು. ಕೀ ಆನ್ ಮಾಡಿದ ತಕ್ಷಣ ಸ್ಟಾರ್ಟ್ ಆಗುತ್ತೆ ನೋಡು. ಮತ್ತೆ ಇದಕ್ಕೆ 2 ಟೈರ್ ಐತೆ, ನೋಡ್ದಾ? 1, 2 ಟೈರ್ ಐತೆ. ಮತ್ತೆ ಒಂದು ಹ್ಯಾಂಡ್ಲ್ ಐತೆ, ಒಂದು ಹ್ಯಾಂಡ್ಲು, ಟ್ಯಾಂಕ್ ಐತೆ, ಸೈಲೆನ್ಸರ್ ಐತೆ, ಇಂಡಿಕೇಟರ್ ಐತೆ, ಬ್ಯಾಕ್ ಲೈಟ್ ಐತೆ, ನಂಬರ್ ಪ್ಲೇಟ್ ಐತೆ, ಸೀಟ್ ಐತೆ, ಇಂಜಿನ್ ಐತೆ, ಇಂಜಿನ್ ಐತೆ, ಕಿಕ್ಕರ್ ಐತೆ, ಮಡ್ಗಾರ್ಡ್ ಐತೆ, ಮತ್ತೆ ಇಂಡಿಕೇಟರ್ ಐತೆ, ಫ್ರಂಟ್ ಧೂಮ್ ಐತೆ, ಲೈಟ್ಸ್ ಐತೆ. ಅಷ್ಟೇ ತಾನೆ? ಏನಾದ್ರು ಮಿಸ್ ಆಯ್ತಾ? ಕರೆಕ್ಟ್. ನೀರ್ ಹಾಕೋಣದು ಎಕ್ಸ್ಪೆರಿಮೆಂಟ್ ಮಾಡಬೇಕು. ನೆಕ್ಸ್ಟ್ ಲೋಗಲ್ ಮಾಡೋಣ ಎಕ್ಸ್ಪೆರಿಮೆಂಟ್. ಇವಾಗ ಜಸ್ಟ್ ಆದ್ರೂ ಕೂಡ ಆಕಾಶು ನೋಡಿ, ಇದೊಂದು ಪೆನ್ನಿಗೆ ಎಷ್ಟು ರಿಸ್ಕ್ ಆಗೋಯ್ತು ಹೇಳಿ. ಇವತ್ತು ಕೊಡ್ತೀನಿ ಅನ್ನೋ ನಂಬಿಕೆಯಿಂದ ಕೇಳ್ತೀವಿ, ಆದ್ರೂ ಇಲ್ಲ, ಯಾರು ಕೊಡ್ಲಿಲ್ಲ. ಆದ್ರೆ ಒಬ್ರು ದಾನಿಗಳು ಈ ದಾನನೇ ಮಾಡ್ಬಿಟ್ಟು ಹೊಂಟೋದ್ರು ಲಾಸ್ಟ್ಗೆ. ಎಂತದು ಇಲ್ಲ, ಮರ್ತ್ಬಿಟ್ಟು ಹೊಂಟೋದ್ರು. ಏನೋ ಒಂದು ಒಟ್ಟಿನಲ್ಲಿ ನೋಡಿ, ಇದೊಂದು ಪೆನ್ಗೆ ನಾನು ಒಂದು 5 ಜನನ ಕೇಳಿದೆ, ಇದೊಂದು ಪೆನ್ ಸಿಗ್ಲಿಲ್ಲ ಇಲ್ಲಿ. ಆದ್ರೂ ಕೂಡ ಲಾಸ್ಟ್ಗೆ ಇದೇ ಪೆನ್ನು ನನ್ನ ಹತ್ರನೇ ಬಂದು ಸೇರ್ಕೋತು. ಓಕೆ, ಧುಮುಕ್ತಾ ಇದ್ದಾನೆ. ಸೂಸೈಡ್ ಮಾಡ್ಕೋತಾ ಇದ್ದಾನೆ ಆಕಾಶ್. ಮಾಡ್ತಾ ಇದ್ದೀನಲ್ಲ, ಹೆಂಗ್ ಮಾಡ್ಲಿ? ಜಾರ್ಬಿಟ್ಟು ಬಿದ್ಬಿಟ್ಟೆ. ಯಾವ ಪೋಸ ಇದು ಯಾವ್ದೋ ಬೇರೆ ತರ ಅದಲ್ಲ ಪೋಸು. ಇದು ಯಾವ್ದೋ ಬೇರೆ ತರ ಕಾಣುತ್ತದೆ ಪೋಸು. ಇದು ಯಾವ ತರ ಅದೇ ಗೊತ್ತಾ ಪೋಸು? ಇದೊಂಥರ ಬೇರೆ ತರ ಐತೆ ಪೋಸು. ಯಾವ್ಯಾವ್ದೈತಣ ಐಸ್ ಕ್ರೀಮ್? 10 ರೂಪಾಯಿ ಕೋನು ಚಾಕವ್ರು 20 ರೂಪಾಯಿ ಯಾವ್ದು ಯಾವ ತಗದೆ? ಸಾವುಕಾರ ಇವನು. ನಮ್ ಗ್ಯಾಂಗ್ಲಿ ಇವನು ಒಬ್ಬನೇ ಅಣ್ಣ ಸಾವುಕಾರ, ದೊಡ್ಡ ಸಾವುಕಾರ ಇವ. ಕೋನು ಪ್ರೈಸ್ ಎಷ್ಟು ಹೇಳಿ? ಅದಕ್ಕೆ ಸೂಪರ್ ಆಗಿರೋದು. ಟೇಸ್ಟಿಂಗ್ ಇದ್ದಣ, ಟೇಸ್ಟಿಂಗ್ ಹೋದೆ. ಚೀಪು ನೀನು. ನಾವು ಒಡೆಯರ್ ಪಡೆದ ಅಣ್ಣ. ಇದ್ಬೇಡಿ ಅದ, ಇದು ಕುಲ್ಫಿ ಕೊಟ್ಬಿಡಿ. ಇಲ್ಲ ಅಣ್ಣ ಆಗಲ್ಲ. 5 ವಾರಕ್ಕ ಅಂತ ಹೇಳ್ಬಿಟ್ಟ. ಐಸ್ ಕೇಳಿದ. ಚೆನ್ನಾಗಿದ್ದ? ಕಡಿಯೋದಲ್ಲ ಕಣ, ಚೀಪ್ ಅದದು. ಚೀಪು ಸಾಕು. ಚೀಪು
ಹೊಡಿದೇಟ್ ಕೊಡ್ತೀನಿ ಸೂಪರ್ ಆಗಿರ್ತದೆ. ಸಾಕ್ ಬಿಡೋಣ. ಅದು ಇದು ಸೂಪರ್ ಅಣ್ಣ, ಇದು ಸೂಪರ್. ಇದು ಆವಾಗ ಬರ್ತಿದ್ದು, ಹಾ ಚೆನ್ನಾಗದ ಇದು. ಈ ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದು ಐಸ್ ಕ್ರೀಮ್ ಇದು ಸೂಪರ್ ಆಗದು. ನಿಧಾನ ತಿನ್ಬೋದು. ಇಲ್ಲಣ್ಣ ಇದು ಬ್ಯಾಡಿ, ಸುಮ್ಮನೆ ನೋಡಕ್ಕೆ. ಕಳ್ಳನ್ ಮಕ್ಕಳನ್ನ ಕಂಡ್ರೆ ನನ್ಗೆ ಆಗಲ್ಲ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಕುಡಿದ್ಮೇಲೆ ಎಲ್ಲರೂ ಕೂಡ ನಿಜ ಹೇಳ್ತಾರಂತೆ, ತಪ್ಪಂತೆ. ಅದರಲ್ಲೂ ಕೂಡ ಕುಡ್ದಿರೋರ್ನ ಮಾತಾಡ್ಸೋದು ಇನ್ನೂ ತಪ್ಪಂತೆ. ಅದಕ್ಕೇನೆ ನಾನು ಇವಾಗ ನಮ್ಮ ಸಾಮಾನ್ಯ ಪ್ರಜೆಗಳ ಹತ್ರ ಹೋಗಿ, ಅದರಲ್ಲೂ ಕುಡ್ದಿರೋರ ಹತ್ರ ಹೋಗಿ 3 ಕ್ವಶನ್ ಅನ್ನ ಕೇಳ್ತೀನಿ. ಅವರ ರಿಯಾಕ್ಷನ್ ಯಾವ ಥರ ಬರುತ್ತೆ ಅಂತ ನಿಮ್ಗೇನೆ ತೋರಿಸ್ತೀನಿ. ಸೊ ಬನ್ನಿ ಕುಡುಕರ ಹತ್ರ ಹೋಗಿ ಮಾತಾಡ್ಸೋಣ. ನಿಜ ಕೇಳ್ತೀನಿ, ನಿಜ ಹೇಳ್ತೀರಾ? ನೀವು ಈ ಥರ ಕುಡಿಯೋದ್ರಿಂದ ನಿಮ್ಗೆ ಏನು ಸಿಗುತ್ತೆ? ನಿಮ್ಮದೇ ಸಿಗುತ್ತೆ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪರಮು. ನೆಮ್ಮದಿಗೋಸ್ಕರ ಕುಡಿತಾ ಇರೋದಾ? ಅಂದ್ರೆ ಆ ನೆಮ್ಮದಿ ಬೇಕು ಅಂತಂದ್ರೆ ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಬೋದಲ್ಲ, ಕುಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತವಾ? ನಿಮ್ಮದು ಸಿಕ್ಕಾದ್ಲ ಹಾ, ಹಣ ಕೆಲಸ ಮಾಡಬೇಕು. ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡಿಯೋದು. ಕೆಲಸ ಮಾಡೋದಕ್ಕೋಸ್ಕರ ಕುಡಿತಾ ಇರೋದು ನೀವು? ಕೆಲಸ ಬ್ರದರ್ ನಿಮ್ಮ ಹೆಸರು? ಸಂತೋಷ್ ಅಂತನಾ? ನಾನು ನಿಮ್ಮ ಬಗ್ಗೆ 3 ಕ್ವಶನ್ ಕೇಳ್ತೀನಿ. ನಿಮ್ಮ ಜೀವನದ ಬಗ್ಗೆ ಹೇಳ್ತೀರಾ? ಏನು ಬೇಜಾರಿಲ್ಲ ತಾನೆ? ಓಕೆ. ನಿಮಗೆ ಮೊದಲನೇ ಪ್ರಶ್ನೆ ನಿಮ್ಮ ಜೀವನದ ಬಗ್ಗೆ ಕೇಳ್ತೀನಿ. ನಾಳೆನೇ ನಿಮಗೆ 1 ಕೋಟಿ ಸಿಕ್ಬಿಟ್ರೆ ಏನು ಮಾಡ್ತೀರಾ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಓಟಿ ಸಿಕ್ಕಿದ್ರೆ ಕುಡಿದ್ಬಿಟ್ಟು ತೀರಿಸ್ಬಿಡ್ತೀರಾ? ಹಾ, ಇವ್ರು ಅದೇನೇ ಕೇಸು. ಸರಿ, ಓಕೆ. ನಿಮ್ಮ ಜೀವನದ ಬಗ್ಗೆ ನಿಜವಾಗ್ಲೂ ನಿಮ್ಮ ಜೀವನದ ಬಗ್ಗೆ 1 ಪ್ರಶ್ನೆಯನ್ನ ಕೇಳಿದೆ, ನಿಮ್ಮ ಅಭಿಪ್ರಾಯನ ನೀವು ಹೇಳಿದ್ರಿ. ಇವಾಗ ನಿಮ್ಗೆ 2ನೇ ಪ್ರಶ್ನೆಯನ್ನ ಕೇಳ್ತೀನಿ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಎಣ್ಣೆ ಕುಡಿಬೇಕು. ಇವಾಗ ನೀವು ಕುಡಿದ್ಮೇಲೆ ಎಲ್ಲಾನು ಕೂಡ ನಿಜ ಹೇಳ್ತಾರೆ ಅಂತಲ್ಲ, ನಾನು ಇವಾಗ ನಿಮ್ನ ಟೆಸ್ಟ್ ಮಾಡ್ಬೋದಾ? ಟೆಸ್ಟ್ ಮಾಡಬಹುದು. ಪಕ್ಕ. ಇವಾಗ ನೀವೇನಾಗಿದ್ದೀರಾ? ನಾವು ಮೊಬ್ಬಾಗಿದ್ದೀವಿ. ಲವ್ ಮಾಡಿದ್ದೀರಾ ನೀವು? ಮಾಡಿದ್ದೀನಿ. ಇವಾಗ ಕಂಟಿನ್ಯೂ ಇದೆಯಾ ಇಲ್ಲ ಡಮಾರ? ಕಂಟಿನ್ಯೂ ಇಲ್ಲ, ಟಮಾರ ಐತಿ. ಏನಕ್ಕೆ ಡಮಾರ ಆಯ್ತು? ಟಮಾರ ಬ್ರೇಕಪ್ ಮಾಡಿಬಿಟ್ರು. ಅದೇ ಏನಕ್ಕೆ ಬ್ರೇಕಪ್ ಆಯ್ತು? ಅದು ಏನಕ್ಕೆಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ಬ್ರೇಕಪ್ ಆಗೋಯ್ತಾ? ಅವರೇ ಬ್ರೇಕಪ್ ಮಾಡಿಬಿಟ್ರು. ಅವರೇ ನೀವು ಬೇಡ ಅನ್ಬಿಟ್ಟು ಬ್ರೇಕಪ್ ಮಾಡ್ಬಿಟ್ರು. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಏನ್ ಮಾಡ್ತಾ ಇದ್ರಿ? ನೆಮ್ಮದಿಯಾಗಿರ್ಬೇಕಂದ್ರೆ ಎಣ್ಣೆ ಹೊಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ನಾಳೆ ನಿನಗೆ 1 ಕೋಟಿ ಸಿಕ್ಬಿಡುತ್ತೆ ಅನ್ಕೋ, ಏನ್ ಮಾಡ್ತಾ ಇದ್ದೆ ನೀನು? ಕೋಟಿ ಸಿಕ್ಕಿದ್ರೆ ಬೂದಿಗ ನಾನು ಸೆಲವ್ ಮಾಡ್ರು, ನಾನು ಎಣ್ಣೆ ಹೊಡ್ಕೊಂಡು ನಾನು ಅಲ್ಲಾಡ್ಕೊಂಡು ಸುಮ್ಮನೆ ಇರ್ತೀನಿ. 1 ಕೋಟಿ ಸಿಕ್ಕಿದ್ರು ಎಣ್ಣೆ ಹೊಡ್ಕೊಂಡು ಆರಾಮಾಗಿರ್ತಿದಾರೆ? ಆರಾಮಾಗಿರ್ತೀನಿ. ವೈಫ್ ನೋಡ್ಕೊಂಡು ಜೋಪಾನಾಗಿರ್ತೀನಿ. ನಾನು ವೈಫ್ನ ನೋಡ್ಕೊ 1 ಕೋಟಿ ಸಿಕ್ಕಿದ್ರೆ ಎಣ್ಣೆ ಹೊಡ್ಕೊಂಡು ವೈಫ್ನ ಮಾತ್ರ ಜೋಪಾನ ನೋಡ್ಕೊಂಡು ಇರ್ತಿದಾರೆ? ಇರ್ತೀನಿ. 3 ನಿಜನೇ ತಾನೆ ನೀವು ಹೇಳಿದ್ದು? ನಿಮ್ ಜೀವನದ ಬಗ್ಗೆ ಕೇಳಿದ ಪ್ರಶ್ನೆ ಖತಮ್.